ನಮಸ್ಕಾರ ಸ್ನೇಹಿತರೆ, ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಈ ಒಂದು ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಸ್ನೇಹಿತರೆ, ಕರ್ನಾಟಕ ಲೋಕಸೇವಾ ಆಯೋಗದಿಂದ ಇತ್ತೀಚೆಗೆ ಕಂಡಕ್ಟ್ ಮಾಡಲಾದಂಥ ಒಂದು ಎಕ್ಸಾಮ್ ಸ್ನೇಹಿತರೆ, ಅಸಿಸ್ಟೆಂಟ್ ಕನ್ಸರ್ವೇಟಿವ್ ಫಾರೆಸ್ಟ್ ಎಕ್ಸಾಮ್ ಅಂತ ಕರಿತೀವಿ. ಸೊ ಆ ಒಂದು ಎಕ್ಸಾಮ್ನಲ್ಲಿ ಆದಂಥ ಇತಿಹಾಸ ಪ್ರಶ್ನೆಗಳ ಒಂದು ವಿಶ್ಲೇಷಣೆಯನ್ನು ಈ ಒಂದು ಸೆಷನಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ವೆಲ್ಕಮ್ ಟು ಯು ಆಲ್. ಆ್ಯಂಡ್ ಸೊ ಪ್ರಶ್ನೆಗಳಿಗೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ, ನನ್ನ ಒಂದು ಆತ್ಮೀಯ ಸ್ನೇಹ ಬಳಗ ಹಾಗೂ ನನ್ನ ಒಂದು ಕುಟುಂಬದ ಸದಸ್ಯರು ಹಾಗೂ ನನ್ನ ಒಂದು ಜ್ಞಾನಗಂಗೋತ್ರಿ ಸಂಸ್ಥೆಯ ಒಂದು ಎಲ್ಲ ಸಿಬ್ಬಂದಿ ವರ್ಗದ ಒಂದು ಸಹಕಾರದಿಂದ ಬಹುನಿರೀಕ್ಷಿತವಾದಂಥ ಒಂದು ಪುಸ್ತಕ ಸ್ನೇಹಿತರೆ, ಸ್ಪರ್ಧಾ ಸ್ಫಟಿಕ ಇತಿಹಾಸ ಅಂತ ಕರಿತೀವಿ. ಸೊ ಅದನ್ನು ನಾವು ಯಶಸ್ವಿಯಾಗಿ ಹೊರಗೆ ತಂದಿದ್ದೀವಿ. ಸೊ NCERT ಆಗಿರ್ಬೋದು, DSCERT ಆಗಿರ್ಬೋದು, ಸೊ ಎಲ್ಲ ಒಂದು ಸಿಲೆಬಸ್ಸನ್ನು ಆಧಾರವಾಗಿ ಇಟ್ಕೊಂಡು, ಸೊ ರಾಜ್ಯ ಮಟ್ಟದ ಪರೀಕ್ಷೆಗಳಿಂದ ಹಿಡ್ಕೊಂಡು ರಾಷ್ಟ್ರಮಟ್ಟದ ಒಂದು ಎಲ್ಲ UPSC ನೆಟ್ ಎಕ್ಸಾಮ್ಗಳಿಗೂ ಕೂಡ ಕನ್ನಡದಲ್ಲಿ ಉಪಯುಕ್ತವಾಗುವಂತೆ ರಚಿಸಲಾದಂಥ ಒಂದು ಉತ್ತಮ ಹೊತ್ತಿಗೆಯಾಗಿದೆ ಸ್ನೇಹಿತರೆ. ಸೊ ಇದರ ಒಂದು ಸದುಪಯೋಗವನ್ನು ನೀವು ಪಡ್ಕೋಬಹುದು. ಆ್ಯಂಡ್ ಈ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಪರಿವಿಡಿಯನ್ನು ಸೊ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ನೀವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಓಕೆ, ಸೊ ಪ್ರಶ್ನೆಗಳಿಗೆ ಹೋಗೋಣ ಸ್ನೇಹಿತರೆ. ಸೊ ಮೊದಲ ಪ್ರಶ್ನೆ, ಭಾರತದ ಯಾವ ರಾಜ್ಯವನ್ನು ಮೊದಲು ಕಾಮರೂಪ ಅಥವಾ ಪ್ರಾಗ್ ಜ್ಯೋತಿಷ್ ಎಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದರೆ, ವಿಚ್ ಸ್ಟೇಟ್ ಆಫ್ ಇಂಡಿಯಾ ವಾಸ್ ಅರ್ಲಿಯರ್ ನೌನ್ ಆಸ್ ಕಾಮರೂಪ ಆರ್ ಪ್ರಾಗ್ ಜ್ಯೋತಿಷ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಹರ್ಷವರ್ಧನನ ಕಾಲದಲ್ಲಿ ಸಮಕಾಲೀನವಾದಂಥ ಒಂದು ರಾಜಮನೆತನ ಆಳ್ತಾ ಇತ್ತು. ಯಾವುದು ಸರ್ ಅಂತ ಕೇಳಿದ್ರೆ ವರ್ಮನ್ ಸಂತತಿ ಅಂತ ಕರಿತೀವಿ. ಓಕೆ, ವರ್ಮನ್ ಸಂತತಿ ಅಂತ ಕರಿತೀವಿ. ಈ ವರ್ಮನ್ ಸಂತತಿ ಎಲ್ಲಿ ಆಳ್ತಾ ಇತ್ತು ಸರ್ ಅಂತ ಕೇಳಿದ್ರೆ ಕಾಮರೂಪ ಅಂತ ಕರಿತೀವಿ. ಸೊ ಈ ಕಾಮರೂಪ ರಾಜ್ಯದ ರಾಜಧಾನಿ ಯಾವುದಾಗಿತ್ತು ಸರ್ ಅಂತ ಕೇಳಿದ್ರೆ ಪ್ರಾಗ್ ಜ್ಯೋತಿಷ್ಪುರ ಅಂತ ಕರಿತೀವಿ. ಏನಪ್ಪ? ಪ್ರಾಗ್ ಜ್ಯೋತಿಷ್ಪುರ. ಸೊ ಈ ಕಾಮರೂಪ ರಾಜ್ಯದ ರಾಜಧಾನಿ ಯಾವುದಾಗಿತ್ತು ಸರ್ ಅಂತ ಕೇಳಿದ್ರೆ ಪ್ರಾಗ್ ಜ್ಯೋತಿಷ್ಪುರ. ಈ ಪ್ರಾಗ್ ಜ್ಯೋತಿಷ್ಪುರವನ್ನು ಇವತ್ತಿನ ದಿವಸ ನಾವೇನಂತ ಕರಿತಾ ಇದ್ದೀವಿ? ಡಿಸ್ಪೂರ್ ಅಂತ ಕರಿತಾ ಇದ್ದೀವಿ. ಸೊ ಡಿಸ್ಪೂರ್ ಎಲ್ಲಿದೆ ಅಂತ ನಿಮಗೆ ಫ್ಲಾಶ್ ಆಗಿರ್ಬೋದು ಸ್ನೇಹಿತರೆ, ಅಸ್ಸಾಂ. ಸೊ ಫೈನಲಿ ಈ ಒಂದು ಪ್ರಶ್ನೆಯ ಆನ್ಸರ್ ಯಾವುದಾಗಿರುತ್ತೆ? ಅಸ್ಸಾಂ ಸ್ನೇಹಿತರೆ. ಸೊ ನಮ್ಮ ಒಂದು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಅಸ್ಸಾಮನ್ನು ನಾವು ಕಾಮರೂಪ ಅಂತ ಕರಿತಿದ್ವಿ, ಡಿಸ್ಪೂರನ್ನು ನಾವು ಪ್ರಾಗ್ ಜ್ಯೋತಿಷ್ಪುರ ಅಂತ ನಾವು ಕರಿತಾ ಇದ್ವಿ. ಸುಮಾರು ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಸೊ ಇಲ್ಲಿ ವೆಸ್ಟ್ ಬೆಂಗಾಲನ್ನು ನಾವು ಗೌಡ ದೇಶ ಅಂತ ಕರಿತಿದ್ವಿ, ಬಂಗಾಳ ಪ್ರದೇಶವನ್ನು ನಾವು ಗೌಡ ದೇಶ ಅಂತ ಕರಿತಿದ್ವಿ. ಆ್ಯಂಡ್ ಬಿಹಾರವನ್ನು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುವಂತೆ ಮಗಧ ಅಥವಾ ಮಿಥಿಲಾ ಅಂತ ಕೂಡ ಕರಿತಾ ಇದ್ವಿ ನಮ್ಮ ಒಂದು ಪ್ರಾಚೀನ ಭಾರತದಲ್ಲಿ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದ್ರೆ ಸ್ನೇಹಿತರೆ, ಸಂಸ್ಕೃತ ಮತ್ತು ಯುರೋಪಿಯನ್ ಭಾಷೆಗಳ ನಡುವಿನ ನಿಕಟ ಸಂಬಂಧವನ್ನು ಮೊದಲು ಗಮನಿಸಿದ ಯುರೋಪಿಯನ್ ಯಾರು ಅಂತ. ಸೊ ಹೂ ಅಮಾಂಗ್ ದಿ ಫಾಲೋವಿಂಗ್ ವಾಸ್ ದಿ ಫಸ್ಟ್ ಯುರೋಪಿಯನ್ ಟು ನೋಟಿಸ್ ದಿ ಕ್ಲೋಸ್ ಅಫಿನಿಟೀಸ್ ಬಿಟ್ವೀನ್ ಸಾಂಸ್ಕ್ರಿಟ್ ಆ್ಯಂಡ್ ಸಮ್ ಯುರೋಪಿಯನ್ ಲ್ಯಾಂಗ್ವೇಜಸ್ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಯುರೋಪಿಯನ್ ಆರ್ಯರಿಗೆ ಸಂಬಂಧಪಟ್ಟಂತೆ ಆರ್ಯರ ಮೂಲದ ಕುರಿತು ಹಲವಾರು ಥೇರೀಸ್ಗಳು ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ. ಯುರೋಪಿಯನ್ ಥೇರಿ ಅಂತ ಕರಿತೀವಿ, ಸೆಂಟ್ರಲ್ ಏಷ್ಯನ್ ಥೇರಿ ಅಂತ ಕರಿತೀವಿ, ಇಂಡಿಯನ್ ಒರಿಜಿನ್ ಥೇರಿ ಅಂತ ಕರಿತೀವಿ. ಓಕೆ, ಸೊ ಈ ಒಂದು 1784ರಲ್ಲಿ ಬ್ರಿಟಿಷರ ಒಂದು ಕಾಲಾವಧಿಯಲ್ಲಿ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ ಸ್ನೇಹಿತರೆ, ರಾಯಲ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಕರಿತೀವಿ. ಸೊ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಸ್ಥಾಪನೆ ಮಾಡಿದಂಥವ್ರು ಯಾರು ಸರ್ ಅಂತ ಕೇಳಿದ್ರೆ ಸರ್ ವಿಲಿಯಂ ಜೋನ್ಸ್ ಅಂತ ಕರಿತೀವಿ. ಸರ್ ವಿಲಿಯಂ ಜೋನ್ಸ್ ಅವ್ರು ಏನು ಮಾಡ್ತಾರೆ? ವೈದಿಕ ಸಂಸ್ಕೃತ, ಸೊ ವೇದಗಳು ಕಾಮನ್ ಆಗಿ ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಿದ್ದಾವೆ. ಸೊ ಈ ವೈದಿಕ ಸಂಸ್ಕೃತ ಹಾಗೂ ಕೆಲವು ಯುರೋಪಿಯನ್ ಭಾಷೆಗಳ ನಡುವಿನ ಸಾಮ್ಯತೆಯನ್ನು ಗುರುತಿಸ್ತಾರೆ ಸ್ನೇಹಿತರೆ, ಆಳವಾಗಿ ಅಧ್ಯಯನವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಸರ್ ವಿಲಿಯಂ ಜೋನ್ಸ್ ಅವರನ್ನು ನಾವೇನಂತ ಕರಿತೀವಿ? ಫಾದರ್ ಆಫ್ ಫಿಲಾಲಜಿ ಅಂತ ಕರಿತೀವಿ, ಭಾಷಾ ಅಧ್ಯಯನ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಬಟ್ ಇಲ್ಲಿ ಸ್ವಲ್ಪ ಲೀಡಿಂಗ್ ವರ್ಡ್ ಏನಂತಂದರೆ ಮೊದಲು ಗಮನಿಸಿದ ಯುರೋಪಿಯನ್ ಯಾರು ಅಂತ. ಓಕೆ, ಸೊ ಇಲ್ಲಿ ಫಾದರ್ ಆಫ್ ಫಿಲಾಲಜಿ ಅಂತ ಸರ್ ವಿಲಿಯಂ ಜೋನ್ಸನ್ನು ನಾವು ಕರಿತೀವಿ. ಆದರೆ ಈ ಒಂದು ಸಾಮ್ಯತೆಯನ್ನು, ಯುರೋಪಿಯನ್ ಭಾಷೆಗಳು ಮತ್ತು ಸಂಸ್ಕೃತ ಭಾಷೆಗಳ ನಡುವಿನ ಸಾಮ್ಯತೆಯನ್ನು ಫಸ್ಟ್ ನೋಟಿಸ್ ಮಾಡಿದವರು ಯಾರು ಸರ್ ಅಂತ ಕೇಳಿದ್ರೆ ಫಿಲಿಪೋ ಸೊಸೈಟಿ ಅಂತ ಕರಿತೀವಿ. ಯಾರಪ್ಪ? ಫಿಲಿಪೋ ಸೊಸೈಟಿ. ಸೊ ಆನ್ಸರ್ ಶುಡ್ ಬಿ ಫಿಲಿಪೋ ಸೊಸೈಟಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಮುಂದುವರೆದು ಸರ್ ವಿಲಿಯಂ ಜೋನ್ಸ್ ಇದೇ ಒಂದು ಭಾಷಾ ಅಧ್ಯಯನದಲ್ಲಿ ಆಳವಾದ ಒಂದು ರಿಸರ್ಚನ್ನು ಕೈಗೊಂಡು ಒಂದು ಹೊಸ ಭಾಷಾ ವರ್ಗವನ್ನು ಅವ್ರು ಏನು ಮಾಡ್ತಾರೆ? ರಚನೆ ಮಾಡ್ತಾರೆ ಸ್ನೇಹಿತರೆ. ಇದನ್ನು ನಾವು ಇಂಡೋ ಆರ್ಯನ್ ಗ್ರೂಪ್ ಅಂತ ಕರಿತೀವಿ. ಏನಪ್ಪ? ಇಂಡೋ ಆರ್ಯನ್ ಗ್ರೂಪ್ ಅಂತ ಕರಿತೀವಿ. ಸೊ ಈ ಒಂದು ಇಂಡೋ ಆರ್ಯನ್ ಗ್ರೂಪಲ್ಲಿ ಎರಡು ಭಾಗಗಳನ್ನು ನೋಡ್ಬೋದು. ಒಂದನ್ನು ನಾವು ಕೆಂಟಮ್ ಅಂತ ಕರೆದ್ರೆ ಆ್ಯಂಡ್ ಇನ್ನೊಂದು ಝಟಮ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಸೊ ಎರಡು ಭಾಗಗಳು ಯಾವ ರೀತಿ ಇದ್ದಾವೆ ಅಂತಂದರೆ, ಒಂದನ್ನು ಕೆಂಟಮ್ ಅಂತ ಕರೆದ್ರೆ ಆ್ಯಂಡ್ ಇನ್ನೊಂದು ಝಟಮ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಕೆಂಟಮ್ ಅಂತಂದರೆ ಯುರೋಪಿಯನ್ ಭಾಷೆಗಳ ಒಂದು ಗುಂಪು ಆ್ಯಂಡ್ ಝಟಮ್ ಅಂತಂದರೆ ನಮ್ಮ ಏಷ್ಯಾಟಿಕ್ ಭಾಷೆಗಳ ಒಂದು ಗುಂಪು. ಸೊ ಈ ಪದಗಳ ಒಂದು ಸಾಮ್ಯತೆ ಹೆಂಗಿದೆ ಅಂತಂದರೆ, ಸಾಮ್ಯತೆ ಯಾವ ರೀತಿ ಇತ್ತು ಅಂತಂದರೆ, ಸರ್ ವಿಲಿಯಂ ಜೋನ್ಸ್ ಅವರು ಗಮನಿಸಿದಂಥ ಒಂದು
ಸಾಮ್ಯತೆ ಹೆಂಗಿತ್ತು ಅಂತಂದರೆ, ಸೇ ಫಾರ್ ಅನ್ ಎಕ್ಸಾಂಪಲ್, ಇಂಗ್ಲೀಷಲ್ಲಿ ನಾವು ತಾಯಿಯನ್ನು ಏನಂತ ಕರಿತೀವಿ? ಮದರ್ ಅಂತ ಕರಿತೀವಿ. ಓಕೆ, ಸೊ ಅದೇ ನಾವು ಜರ್ಮನಿ ಭಾಷೆಯಲ್ಲಿ ಮ್ಯಾಟರ್ ಅಂತ ಕರೆದ್ರೆ ಮ್ಯಾಟರ್ ಅಂತ ಕರಿತೀವಿ. ಆ್ಯಂಡ್ ಬೇರೆ ಯುರೋಪಿಯನ್ ಭಾಷೆಗಳಲ್ಲಿ ಮಟರ್ ಅಂತ ಕರಿತೀವಿ. ಮದರ್, ಮ್ಯಾಟರ್, ಮಟರ್, ಈ ಮೂರೂ ಭಾಷೆಗಳಲ್ಲಿ ಇರ್ತಕ್ಕಂಥ ಒಂದು ಸಾಮ್ಯತೆಯನ್ನು ನೀವು ಗಮನಿಸ್ಬೋದು. ಸೊ ಇಂಥ ಒಂದು ವೈದಿಕ ಸಂಸ್ಕೃತ ಮತ್ತು ಯುರೋಪಿಯನ್ ಭಾಷೆಗಳ ನಡುವೆ ಇರ್ತಕ್ಕಂಥ ಒಂದು ಮೊದಲ ಬಾರಿಗೆ ಸಾಮ್ಯತೆಯನ್ನು ಗುರುತಿಸಿದಂಥವ್ರು ಯಾರು ಸರ್ ಅಂತ ಕೇಳಿದ್ರೆ ಫಿಲಿಪೋ ಸೊಸೈಟಿ ಅಂತ ಕರಿತೀವಿ. ದ ರೈಟ್ ಆನ್ಸರ್ ಫಿಲಿಪೋ ಸೊಸೈಟಿ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಬಟ್ಲರ್ ಸಮಿತಿಯನ್ನು ರಚಿಸಿದ ಮುಖ್ಯ ಉದ್ದೇಶ, ದಿ ಮೇನ್ ಪರ್ಪಸ್ ಆಫ್ ದಿ ಬಟ್ಲರ್ ಕಮಿಟಿ ಅಪಾಯಿಂಟೆಡ್ ವಾಸ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದ ಮೇಲೆ ಕ್ರಮೇಣಾಗಿ ಅದೊಂದು ಸುಪ್ರೀಂ ಪವರ್ ಆಗಿ ಹೊರಹೊಮ್ತಾ ಇರುತ್ತೆ. ಸೊ ಆಫ್ಟರ್ ದಿ ಡೌನ್ಫಾಲ್ ಆಫ್ ಮುಘಲ್ ಎಂಪೈರ್, ಮುಘಲ್ ಸಾಮ್ರಾಜ್ಯದ ಒಂದು ಪತನದ ನಂತರ ಏನಾಗುತ್ತೆ, ನಮ್ಮ ಭಾರತದಲ್ಲಿ ಅನೇಕ ಈ ಒಂದು ದೇಶೀಯ ಸಂಸ್ಥಾನಗಳು ಅಸ್ತಿತ್ವಕ್ಕೆ ಬರ್ತವೆ. ಸೊ ಬ್ರಿಟಿಷ್ ಭಾರತದ ಒಂದು ಅವಧಿಯಲ್ಲಿ ಸರಿಸುಮಾರು 562 ದೇಶೀಯ ಸಂಸ್ಥಾನಗಳನ್ನು ನಾವು ನೋಡ್ಬೋದು ಸ್ನೇಹಿತರೆ. ಓಕೆ, ಸೊ 562 ದೇಶೀಯ ಸಂಸ್ಥಾನಗಳಲ್ಲಿ ಅತ್ಯಂತ ದೊಡ್ಡ ಸಂಸ್ಥಾನ ಯಾವುದು ಸರ್ ಅಂತ ಕೇಳಿದ್ರೆ ಹೈದರಾಬಾದ್. ಓಕೆ, ಸೊ ಇಟಲಿ ದೇಶದಷ್ಟು ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಒಂದು ಬೃಹತ್ ದೇಶೀಯ ಸಂಸ್ಥಾನ ಹೈದರಾಬಾದ್ ದೇಶೀಯ ಸಂಸ್ಥಾನ ಸ್ನೇಹಿತರೆ. ಓಕೆ, ಸೊ ಈ ದೇಶೀಯ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಚಿಕ್ಕ ದೇಶೀಯ ಸಂಸ್ಥಾನ ಯಾವುದಾಗಿತ್ತು ಅಂದರೆ ಬಿಲ್ಬರಿ ಸಂಸ್ಥಾನ ಅಂತ ಕರಿತೀವಿ. ಯಾವುದಪ್ಪ? ಬಿಲ್ಬರಿ. ಸೊ ಗುಜರಾತಿನ ಬರೋಡಾ ನಿಯರ್ ಇರ್ತಕ್ಕಂಥ ಒಂದು ಸಂಸ್ಥಾನ ಸ್ನೇಹಿತರೆ, ಬಿಲ್ಬರಿ ದೇಶೀಯ ಸಂಸ್ಥಾನ ಅಂತ ಕರಿತೀವಿ. ಸೊ ಆ ಒಂದು ಸಂದರ್ಭದಲ್ಲಿ ಕೇವಲ 27 ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ಪುಟ್ಟ ದೇಶೀಯ ಸಂಸ್ಥಾನ ಸ್ನೇಹಿತರೆ. ಓಕೆ, ಸೊ ಈ ಒಂದು ದೇಶೀಯ ಸಂಸ್ಥಾನಗಳು ಒಂದು ಕಡೆ ನೋಡಿದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ದಿನೇ ದಿನೇ ತನ್ನ ಒಂದು ಸುಪ್ರೀಂ ಪವರ್ ಆಗಿ ಹೊರಹೊಮ್ತಾ ಇದೆ. ಆ್ಯಂಡ್ ಇಲ್ಲಿ ಮುಘಲ್ ಸಾಮ್ರಾಜ್ಯದ ನಂತರ ದೇಶೀಯ ಸಂಸ್ಥಾನಗಳು ಅಸ್ತಿತ್ವಕ್ಕೆ ಬರ್ತಾನೆ ಇದ್ದಾವೆ. ಸೊ ಈ ದೇಶೀಯ ಸಂಸ್ಥಾನಗಳು ಬ್ರಿಟಿಷರ ಪರಮಾಧಿಕಾರವನ್ನು ಒಪ್ಕೋಬೇಕು ಬೇಡವೋ ಅನ್ನುವಂಥ ಒಂದು ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ಬ್ರಿಟಿಷರು 1927ರಲ್ಲಿ ರಚನೆ ಮಾಡಿದಂಥ ಒಂದು ಸಮಿತಿ ಸ್ನೇಹಿತರೆ ಬಟ್ಲರ್ ಸಮಿತಿ ಅಂತ ಕರಿತೀವಿ. ಇದರ ಅಧ್ಯಕ್ಷರು ಯಾರಾಗಿದ್ರು ಸರ್ ಅಂತ ಕೇಳಿದ್ರೆ ಸರ್ ಹಾರ್ಕೋಟ್ ಬಟ್ಲರ್ ಅಂತ ಕರಿತೀವಿ. ಸರ್ ಹಾರ್ಕೋಟ್ ಬಟ್ಲರ್. ಓಕೆ, ಸೊ ಈ ಸರ್ ಹಾರ್ಕೋಟ್ ಬಟ್ಲರ್ನ ಜೊತೆಗೆ ಮಾತುಕತೆ ಆಡಲಿಕ್ಕೆ ದೇಶೀಯ ಸಂಸ್ಥಾನದ ಪರವಾಗಿ ಒಬ್ಬ ವ್ಯಕ್ತಿ ಅಪಾಯಿಂಟ್ ಆಗಿರ್ತಾರೆ. ಯಾರು ಸರ್ ಅಂತ ಕೇಳಿದ್ರೆ ಲೆಸ್ಲಿ ಸ್ಕಾಟ್ ಅಂತ ಕರಿತೀವಿ. ಯಾರಪ್ಪ? ಲೆಸ್ಲಿ ಸ್ಕಾಟ್ ಅನ್ನುವಂಥ ಒಬ್ಬ ವ್ಯಕ್ತಿ. ಸೊ ಅಂದರೆ ದೇಶೀಯ ಸಂಸ್ಥಾನಗಳು ಸ್ವತಂತ್ರವಾಗಿರಬೇಕು, ಆಟೋನಮಸ್ ಆಗಿರಬೇಕು, ಸೊ ಎಲ್ಲ ಸ್ವತಂತ್ರವನ್ನು ಹೊಂದಿರಬೇಕು ಅನ್ನುವಂಥ ಒಂದು ವಾದವನ್ನು ಪ್ರತಿಪಾದನೆ ಮಾಡಲಿಕ್ಕೆ ದೇಶೀಯ ಸಂಸ್ಥಾನಗಳ ಪರವಾಗಿ ಯಾರು ವಾದ ಮಾಡಿದ್ರು ಸರ್ ಅಂತ ಕೇಳಿದ್ರೆ ಲೆಸ್ಲಿ ಸ್ಕಾಟ್ ಅಂತ ಕರಿತೀವಿ. ಆದರೆ ಬಟ್ಲರ್ ಸಮಿತಿ ಏನು ಶಿಫಾರಸು ಮಾಡುತ್ತೆ, ಏನು ರೆಕಮೆಂಡೇಶನ್ ಮಾಡುತ್ತೆ ಅಂತಂದರೆ ದೇಶೀಯ ಸಂಸ್ಥಾನಗಳು ಬ್ರಿಟಿಷರ ಪ್ಯಾರಮೌಂಟ್ಸಿಯನ್ನು ಒಪ್ಕೋಬೇಕು ಅಂತ. ಏನು ಸರ್ ಇದು ಬ್ರಿಟಿಷರ ಪ್ಯಾರಮೌಂಟ್ಸಿ ಅಂತಂದರೆ ಬ್ರಿಟಿಷರ ಪರಮಾಧಿಕಾರವನ್ನು ಏನು ಮಾಡಬೇಕು? ಒಪ್ಕೊಬೇಕು ಅಂತ ಹೇಳುತ್ತೆ. ಸೊ ಇದಕ್ಕೆ ಆನ್ಸರ್ ಯಾವುದಾಗಿರುತ್ತೆ ಸ್ನೇಹಿತರೆ? ಸ್ಥಳೀಯ ರಾಜ್ಯಗಳು ಮತ್ತು ಪರಮೋಚ್ಚ ಅಧಿಕಾರದ ಸಂಬಂಧದ ತನಿಖೆ. ಓಕೆ, ದಿ ಫಸ್ಟ್ ಆಪ್ಷನ್ ಟು ಎನ್ಕ್ವೈರ್ ಇನ್ ಟು ದಿ ರಿಲೇಷನ್ಶಿಪ್ ಬಿಟ್ವೀನ್ ನೇಟಿವ್ ಸ್ಟೇಟ್ಸ್ ಆ್ಯಂಡ್ ಪ್ಯಾರಮೌಂಟ್ಸಿ ಅಂತ ಕರಿತೀವಿ. ಈ ಒಂದು ಪಾಯಿಂಟನ್ನೇ ಮುಂದೆ 1928ರಲ್ಲಿ ಅಪಾಯಿಂಟ್ ಆದಂಥ ಒಂದು ನೆಹರು ರಿಪೋರ್ಟ್ ಅಥವಾ ನೆಹರು ಕಮಿಟಿ ಅಂತ ಕರಿತೀವಿ. ನೆಹರು ರಿಪೋರ್ಟ್ನಲ್ಲಿ ಮೋತಿಲಾಲ್ ನೆಹರು ಅವರು ಹೇಳ್ತಾರೆ, ದೇಶೀಯ ಸಂಸ್ಥಾನಗಳು ಬ್ರಿಟಿಷರ ಪ್ಯಾರಮೌಂಟ್ಸಿಯನ್ನು ಒಪ್ಕೋಬಾರ್ದು, ಬದಲಾಗಿ ದೇಶೀಯ ಸಂಸ್ಥಾನಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಗಳು ಕಾಮನ್ವೆಲ್ತ್ ಒಕ್ಕೂಟಕ್ಕೆ ನೀಡಬೇಕು ಅನ್ನುವಂಥ ಒಂದು ಶಿಫಾರಸನ್ನು ಮೋತಿಲಾಲ್ ನೆಹರು ಅವರು ತಮ್ಮ ಒಂದು ನೆಹರು ರಿಪೋರ್ಟಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಸೊ ಇದಕ್ಕೆ ಆನ್ಸರ್ ಸ್ನೇಹಿತರೆ, ಸೊ ಇಲ್ಲಿ ದೇಶೀಯ ಸಂಸ್ಥಾನಗಳು ಮತ್ತು ಬ್ರಿಟಿಷರ ಒಂದು ಪರಮೋಚ್ಚದ ಒಂದು ಅಧಿಕಾರ ಏನಿದೆ ಅದನ್ನು ನಾವು ಪ್ಯಾರಮೌಂಟ್ಸಿ ಅಂತ ಕರಿತೀವಿ. ಸೊ ಅದರ ಒಂದು ರಿಲೇಷನನ್ನು ಸ್ಟಡಿ ಮಾಡಲಿಕ್ಕೆ ನೇಮಕ ಆದಂಥ ಒಂದು ಸಮಿತಿ ಬಟ್ಲರ್ ಸಮಿತಿ ಅಂತ ಕರಿತೀವಿ 1927. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಕೆಳಗಿನವುಗಳಲ್ಲಿ ಅಶೋಕನ ದಕ್ಷಿಣದ ರಾಜಧಾನಿ ಯಾವುದಾಗಿತ್ತು ಅಂತ. ಸೊ ಬೇಸಿಕಲಿ ಸ್ನೇಹಿತರೆ, ಸೊ ಇಲ್ಲಿ ಮಿಡ್ವಲ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಕೆಲವೊಂದಿಷ್ಟು ರಾಜಮನೆತನಗಳನ್ನು ನಾವು ತೊಗೊಂಡ್ರೆ, ದೆಹಲಿ ಸುಲ್ತಾನರು ಅಂತ ಬಂದಾಗ ತಮ್ಮ ಸಾಮ್ರಾಜ್ಯಗಳನ್ನು ಅವರು ಇಕ್ತಾಗಳಾಗಿ ಡಿವೈಡ್ ಮಾಡಿದರು. ಮೊಘಲರು ಅಂತ ತಗೊಂಡಾಗ ತಮ್ಮ ಸಾಮ್ರಾಜ್ಯವನ್ನು ಮೊಘಲರು ಸುಬಾಗಳಾಗಿ ಡಿವೈಡ್ ಮಾಡಿದರು. ಆದರೆ ಮೌರ್ಯರು ತಮ್ಮ ಸಾಮ್ರಾಜ್ಯವನ್ನು ಪಥಗಳಾಗಿ ಡಿವೈಡ್ ಮಾಡಿದರು. ಓಕೆ, ಸೊ ಮೌರ್ಯರು ತಮ್ಮ ಸಾಮ್ರಾಜ್ಯವನ್ನು ಪಥಗಳಾಗಿ ಡಿವೈಡ್ ಮಾಡಿದ್ರು. ಬೇಸಿಕಲಿ ವಿ ಕ್ಯಾನ್ ಸಿ 4 ಪಥಸ್, 4 ಪಥಗಳನ್ನು ನಾವು ನೋಡ್ಬೋದು. ಓಕೆ, ಸೊ 4 ಪಥಗಳು ಯಾವ್ದಾವುದು ಸರ್ ಅಂತ ಕೇಳಿದ್ರೆ, ಒಂದು ಪಾಟಲಿಪುತ್ರ ಅಂತ ಕರಿತೀವಿ, ರಾಜಧಾನಿಯ ಒಂದು ಕೇಂದ್ರ ಭಾಗ. ಒಂದು ಉತ್ತರ ಪಥ ಅಂತ ಕರಿತೀವಿ. ಮೂರನೇದ್ದು ದಕ್ಷಿಣ ಪಥ ಅಂತ ಕರಿತೀವಿ. ಆ್ಯಂಡ್ 4ನೇದ್ದು ಅವಂತಿ ಪಥ ಅಂತ ಕರಿತೀವಿ.
ಓಕೆ. ಸೊ ಯಾವಾಗ ಅಶೋಕ ಒಂದು ಕಳಿಂಗ ಯುದ್ಧವನ್ನು ಮಾಡ್ತಾನೆ, ಕಳಿಂಗವನ್ನು ಕೂಡ ವಶಪಡಿಸ್ಕೊತಾನೆ. ಸೊ ಕಳಿಂಗ ವಶವಾದ ನಂತರ ಮತ್ತೊಂದು ಪಥವನ್ನು ಕ್ರಿಯೇಟ್ ಮಾಡ್ತಾರೆ, ಅದನ್ನು ನಾವು ಕಳಿಂಗ ಪಥ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಕ್ವಶನ್ ಕೇಳಿರ್ತಕ್ಕಂಥದ್ದು ಏನು? ಸೊ ವಿಚ್ ಅಮಾಂಗ್ ದಿ ಫಾಲೋವಿಂಗ್ ವಾಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಆಫ್ ದಿ ಸದರ್ನ್ ಪಾರ್ಟ್ ಆಫ್ ಅಶೋಕನ್ ಎಂಪೈರ್ ಅಂತ. ಸೊ ಇಲ್ಲಿ ದಕ್ಷಿಣ ಪಥವನ್ನು ನಾವು ತಗೋಬೇಕಾಗತ್ತೆ. ದಕ್ಷಿಣ ಪಥದ ಮುಖ್ಯ ಕೇಂದ್ರ ಕಚೇರಿ ಯಾವುದಾಗಿತ್ತು ಸರ್? ಒಂದು ಆಡಳಿತಾತ್ಮಕ ಒಂದು ಕೇಂದ್ರ ಸ್ಥಾನ ಯಾವುದಾಗಿತ್ತು ಅಂತ ಕೇಳಿದ್ರೆ ಸುವರ್ಣಗಿರಿ. ಓಕೆ, ಸುವರ್ಣಗಿರಿ. ಉತ್ತರ ಪಥದ ಒಂದು ಕೇಂದ್ರ ಸ್ಥಾನ ಅಥವಾ ಆಡಳಿತಾತ್ಮಕ ಒಂದು ಕೇಂದ್ರ ಯಾವುದಾಗಿತ್ತು ಸರ್ ಅಂತ ಕೇಳಿದ್ರೆ ಟ್ಯಾಕ್ಸಿಲಾ ಅಥವಾ ತಕ್ಷಶಿಲಾ ಅಂತ ಕರಿತೀವಿ. ಸೊ ಅವಂತಿ ಪಥದ ಒಂದು ಕೇಂದ್ರ ಸ್ಥಾನ ಉಜ್ಜಯಿನ್ ಅಂತ ಕರಿತೀವಿ ಸ್ನೇಹಿತರೆ. ಬಟ್ ಇಲ್ಲಿ ಆಡಳಿತಾತ್ಮಕವಾಗಿ ದಕ್ಷಿಣದ ರಾಜಧಾನಿ ಯಾವುದು ಅಂತ ಕೇಳಿರೋದ್ರಿಂದ ಸೊ ಆನ್ಸರ್ ಶುಡ್ ಬಿ ಸುವರ್ಣಗಿರಿ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಸುವರ್ಣಗಿರಿ ವಾಸ್ ದಿ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಆಫ್ ಸದರ್ನ್ ಪಾರ್ಟ್ ಆಫ್ ಅಶೋಕನ್ ಎಂಪೈರ್. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಸ್ನೇಹಿತರೆ, ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ ಇರುವಂಥದ್ದು. ಸೊ ಹೊಂದಿಸಿ ಬರೆಯಿರಿ. ಸೊ ಸಿಂಪಲ್ ಕ್ವಶನ್ ಸ್ನೇಹಿತರೆ, ಸುಮಾರು ರಿಪೀಟೆಡ್ ಕ್ವಶನ್ ಕೂಡ ಹೌದು ನಮ್ಮ ಒಂದು ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ಗಳಲ್ಲಿ. ಸೊ ಇಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಂಥ ಪ್ರವಾಸಿಗರು ಒಂದು ಕಡೆ ಇದ್ದರೆ, ಸೊ ವಿಜಯನಗರವನ್ನು ಆಳದಂಥ ದೊರೆಗಳು, ರಾಯರು ಒಂದು ಕಡೆ ಇರುವಂಥದ್ದು. ಯಾವ ದೊರೆಗಳ ಕಾಲದಲ್ಲಿ ಯಾರ್ಯಾರು ವಿಸಿಟ್ ಮಾಡಿದ್ರು ಅನ್ನೋದು ಇಲ್ಲಿ ಕ್ವಶನ್ ಇರುವಂಥದ್ದು ಸ್ನೇಹಿತರೆ. ತುಂಬ ವೆರಿ ಕಾಮನ್ ಕ್ವಶನ್ ಆಗಿರ್ತಕ್ಕಂಥದ್ದು. ಸೊ 1ನೇ ದೇವರಾಯ. ಸೊ 1ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದಂಥ ಒಬ್ಬ ಯಾತ್ರಿಕ ಯಾರು ಸರ್ ಅಂತ ಕೇಳಿದ್ರೆ ನಿಕೋಲೋ ಕೊಂಟಿ ಅಂತ ಕರಿತೀವಿ. ಓಕೆ, ಸೊ ನಿಕೋಲೋ ಕೊಂಟಿ. ಸೊ ನಿಕೋಲೋ ಕೊಂಟಿ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಯಾರು ಆಳ್ತಾ ಇದ್ರು ಸರ್ ವಿಜಯನಗರವನ್ನು ಅಂತ ಕೇಳಿದ್ರೆ, ಸೊ ಇಲ್ಲಿ 1ನೇ ದೇವರಾಯ ಆಳ್ತಾ ಇದ್ದ. ಸೊ ಈ ನಿಕೋಲೋ ಕೊಂಟಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಚರಣೆ ಮಾಡುವಂಥ ದೀಪಾವಳಿ ಹಬ್ಬ ಆಗಿರ್ಬೋದು, ಮಹಾನವಮಿ ಆಗಿರ್ಬೋದು, ಸೊ ಈ ಒಂದು ಹಬ್ಬಗಳ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಕೋಲೋ ಡಿ ಕೊಂಟಿ ಅಂತ ಕರಿತೀವಿ. ಸೊ 1ನೇ ದೇವರಾಯನ ಆಸ್ಥಾನಕ್ಕೆ ಹೋದಂಥದ್ದು. ಸೊ 2ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದಂಥ ಒಬ್ಬ ಪ್ರವಾಸಿಗ ಯಾರು ಅಂತ ಕೇಳಿದ್ರೆ ಅಬ್ದುಲ್ ರಜಾಕ್ ಅಂತ ಕರಿತೀವಿ. ಓಕೆ, ಸೊ ಅಬ್ದುಲ್ ರಜಾಕ್ ಸೊ ಒನ್ ಆಫ್ ದಿ ಫೇಮಸ್ ವಿಸಿಟರ್ ಅಂತಲೇ ನಾವು ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ತುಂಬ ಒಂದು ಬ್ರಾಡ್ ವ್ಯೂನಲ್ಲಿ ಒಂದು ಅಂಶವನ್ನು ಹೇಳಿರ್ತಕ್ಕಂಥದ್ದು. ಸೊ ತನ್ನ ಒಂದು ಜೀವಿತದ ಅವಧಿಯಲ್ಲಿ ಅಬ್ದುಲ್ ರಜಾಕ್ ಹೇಳ್ತಾ ಹೋಗ್ತಾನೆ, ನನ್ನ ಒಂದು ಜೀವಿತದ ಅವಧಿಯಲ್ಲಿ ವಿಜಯನಗರದ ಸಾಮ್ರಾಜ್ಯದಂಥ ಮತ್ತೊಂದು ಸಾಮ್ರಾಜ್ಯವನ್ನು ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ ಅಂತ ಹೇಳ್ತಾನೆ. ಸೊ ಈ ಹೇಳಿಕೆಯನ್ನು ಕೊಟ್ಟು ನಾಳೆ ನಿಮಗೇನಾದರೂ ಮತ್ತೆ ಕ್ವಶನ್ ಬರ್ಬೋದು, ಈ ಹೇಳಿಕೆಯನ್ನು ಕೊಟ್ಟಂಥ ಪ್ರವಾಸಿಗ ಯಾರು ಅಂತ ಕೇಳ್ತಾರೆ ಅಬ್ದುಲ್ ರಜಾಕ್. ಅಷ್ಟೇ ಅಲ್ಲ, ವಿಜಯನಗರದ ಸಾಮ್ರಾಜ್ಯದ ಜನರಿಗೆ ಗುಲಾಬಿ ಮತ್ತು ಮಲ್ಲಿಗೆ ಹೂಗಳಂದ್ರೆ ತುಂಬ ಇಷ್ಟ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟವರು ಯಾರು ಅಂತ ಕೇಳಿದ್ರೆ ಅಬ್ದುಲ್ ರಜಾಕ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಅಬ್ದುಲ್ ರಜಾಕ್ 2ನೇ ದೇವರಾಯನ ಕಾಲದಲ್ಲಿ ವಿಸಿಟ್ ಮಾಡಿದ್ದ. ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದಂಥ ಒಬ್ಬ ಪ್ರವಾಸಿಗ, ಪೋರ್ಚುಗಲ್ ದೇಶದ ಒಬ್ಬ ಪ್ರವಾಸಿಗ ಸ್ನೇಹಿತರೆ, ಡೊಮಿಂಗೋ ಫಯಾಜ್ ಅಂತ ಕರಿತೀವಿ. ಓಕೆ, ಸೊ ಡೊಮಿಂಗೋ ಫಯಾಜ್. ಶ್ರೀಕೃಷ್ಣ ದೇವರಾಯ ಏನು ಮಾಡ್ತಿದ್ದ? ಸೊ ಸಾಯಂಕಾಲ 6 ಗಂಟೆ ಆಗ್ತಿದ್ದಂಗೆ ಅಭ್ಯಂಜನ ಸ್ನಾನವನ್ನು ಮಾಡ್ತಿದ್ದ. ಸೊ ಎಳ್ಳೆಣ್ಣೆವನ್ನು ಹಚ್ಕೊಂಡು ಅಭ್ಯಂಜನವನ್ನು ಸ್ನಾನ ಮಾಡಿಕೊಂಡು ಸೊ ವಿದ್ವಾಂಸರ ಜೊತೆಗೆ ಏನು ಮಾಡ್ತಿದ್ದ? ಚರ್ಚೆಗೆ ಕೂತ್ಕೊಳ್ತಿದ್ದ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾನೆ. ಅಂದರೆ ಒಟ್ಟಾರೆಯಾಗಿ ಶ್ರೀಕೃಷ್ಣ ದೇವರಾಯನ ಒಂದು ದಿನಚರಿಯನ್ನು ಹೇಳಿಕೊಟ್ಟವ್ರು ಯಾರು, ನಮಗೆ ತಿಳಿಸಿದವ್ರು ಯಾರು ಸರ್ ಅಂತ ಕೇಳಿದ್ರೆ ಡೊಮಿಂಗೋ ಫಯಾಜ್ ಅಂತ ಕರಿತೀವಿ. ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಒಬ್ಬ ಪ್ರವಾಸಿಗ. ಅಚ್ಯುತರಾಯನ ಕಾಲಕ್ಕೆ ಭೇಟಿ ನೀಡಿದಂಥವ್ರು ಯಾರು ಸರ್ ಅಂತ ಕೇಳಿದ್ರೆ ಫರ್ನಾವ್ ನ್ಯೂನಿಜ್ ಅಂತ ಕರಿತೀವಿ. ಓಕೆ, ಸೊ ಫರ್ನಾವ್ ನ್ಯೂನಿಜ್ನ ಒಂದು ವ್ಯೂ ಇದೆ. ಸೊ ಈ ಒಂದು ಹಂಪಿಗೆ ಸಂಬಂಧಪಟ್ಟಂತೆ ಅಥವಾ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನ್ಯೂನಿಜ್ನ ಒಂದು ಅಂಶ ಏನಿದೆ ತುಂಬ ವಿವಾದಾತ್ಮಕವಾದಂಥ ಒಂದು ಅಂಶ ಆಗಿದೆ ಸ್ನೇಹಿತರೆ. ಓಕೆ, ಸೊ ನ್ಯೂನಿಜ್ ಹೇಳ್ತಾ ಹೋಗ್ತಾನೆ, ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ವೇಶ್ಯಾವಾಟಿಕೆ ಮೇಲೆ ಹಾಕುವಂಥ ಒಂದು ತೆರಿಗೆ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ತೆರಿಗೆ ಆಗಿತ್ತು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಸೊ ನ್ಯೂನಿಜ್ ಹೇಳ್ತಾನೆ, ಸೊ ವಿಜಯನಗರ ಸಾಮ್ರಾಜ್ಯದ ಜನರು ತುಂಬ ಕ್ರೂರವಾದ ಸಂಪ್ರದಾಯಗಳನ್ನು ಅನುಸರಿಸ್ತಾ ಇದ್ರು ಅನ್ನುವಂಥ ಒಂದು ವ್ಯೂವನ್ನು ಹೇಳಿದ್ದಾನೆ. ಇದು ತುಂಬ ವಿವಾದಾತ್ಮಕ ಒಂದು ಹೇಳಿಕೆ ಅಂತಲೇ ನಾವು ಕರಿತೀವಿ ಸ್ನೇಹಿತರೆ. ಸೊ ಇದು ಕರೆಕ್ಟಾಗಿ ಆನ್ಸರ್ ಅಂತಂದರೆ ಸ್ನೇಹಿತರೆ ಆಪ್ಷನ್ ನಂಬರ್ ಎ ಆಗಿರುತ್ತೆ. ಓಕೆ, ಸೊ 1ನೇ ದೇವರಾಯನ ಕಾಲದಲ್ಲಿ ನಿಕೋಲೋ ಡಿ ಕೊಂಟಿ, 2ನೇ ದೇವರಾಯನ ಕಾಲದಲ್ಲಿ ಅಬ್ದುಲ್ ರಜಾಕ್, ಸೊ ಕೃಷ್ಣ ದೇವರಾಯನ ಕಾಲದಲ್ಲಿ ಡೊಮಿಂಗೋ ಫಯಾಜ್, ಅಚ್ಯುತರಾಯನ ಕಾಲದಲ್ಲಿ ಫರ್ನಾವ್ ನ್ಯೂನಿಜ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ವಿಜಯನಗರದ ಒಂದು ಗ್ರಾಮಾಡಳಿತ ನಿರ್ವಹಿಸುತ್ತಿದ್ದ ವಿಜಯನಗರ ಕಾಲದಲ್ಲಿ ಗ್ರಾಮಾಡಳಿತ ನಿರ್ವಹಿಸುತ್ತಿದ್ದ ಮತ್ತು ಗ್ರಾಮೀಣ ಪ್ರದೇಶಗಳ ಆಡಳಿತದ ಉಸ್ತುವಾರಿ ನೋಡಿಕೊಳ್ತಿದ್ದ ಘಟಕವನ್ನು ಗುರುತಿಸಿ. ಸೊ ಚೂಸ್ ದಿ ಎ ಬಾಡಿ ಆಫ್ ವಿಲೇಜ್ ಫಂಕ್ಷನರೀಸ್ ಹೂ ವೇರ್ ಇನ್ ಚಾರ್ಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಫ್ ರೂರಲ್ ಏರಿಯಾಸ್ ಡ್ಯೂರಿಂಗ್ ದಿ ವಿಜಯನಗರ ಪೀರಿಯಡ್. ಸೊ ಇದಕ್ಕೆ ಆನ್ಸರ್ ಸ್ನೇಹಿತರೆ ನಾಯಂಕರರು ಅಂತ ಕರಿತೀವಿ. ಓಕೆ, ಸೊ ನಾಯಂಕರರು. ಸೊ ಇಲ್ಲಿ ವಿಜಯನಗರದ ಅರಸರು ಏನು ಮಾಡಿದ್ರು ಅಂತಂದರೆ
ಸೊ ಗ್ರಾಮಾಡಳಿತವನ್ನು ನೋಡ್ಕೊಳ್ಳಿಕ್ಕೆ ಒಂದು ಆಡಳಿತಾತ್ಮಕ ವ್ಯವಸ್ಥೆಯನ್ನು ರೂಪಿಸ್ಕೊಂಡಿದ್ರು. ಸೊ ಅಧಿಕಾರಿಗಳನ್ನು ನಾವು ನಾಯಂಕರರು ಅಂತ ಕರಿತೀವಿ. ಈ ಪದ್ಧತಿಯನ್ನು ನಾವು ಅಮೋರ ನಾಯಂಕರ ಪದ್ಧತಿ ಅಂತ ಕರಿತೀವಿ. ಓಕೆ, ಸೊ ಅಮೋರ ನಾಯಂಕರ ಪದ್ಧತಿ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಹೇಳೋದಾದ್ರೆ ಸ್ನೇಹಿತರೆ, ಅಮೋರ ನಾಯಂಕರ ಪದ್ಧತಿಯನ್ನು ವಿಜಯನಗರದ ಅರಸರು ಯಾರಿಂದ ಎರವಲಾಗಿ ಪಡ್ಕೊಂಡಿದ್ರು ಸರ್ ಅಂತ ಕೇಳಿದ್ರೆ, ವಾರಂಗಲ್ನ ಕಾಕತೀಯರು. ವಾರಂಗಲ್ನ ಕಾಕತೀಯರ ನಾಯಂಕರ ಪದ್ಧತಿಯಿಂದ ಈ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡು ಅದನ್ನು ನಾವು ಅಮೋರ ನಾಯಂಕರ ಪದ್ಧತಿ ಅಂತ ಕರಿತೀವಿ. ಸೊ ಡ್ಯೂರಿಂಗ್ ದಿ ಟೈಮ್ಸ್ ಆಫ್ ವಿಜಯನಗರ ಎಂಪೈರ್. ಓಕೆ, ಸೊ ನಾಳೆ ನಿಮ್ಗೆ ಏನಾದರೂ ಈ ಒಂದು ಕ್ವಶನ್ಗೆ ರಿಲೇಟೆಡ್ ಆಗಿ ಇನ್ನೊಂದು ಕ್ವಶನ್ ಏನಾದರೂ ಕೇಳುವಂಥ ಚಾನ್ಸಸ್ ಏನಾದರೂ ಇದ್ದರೆ, ಸೊ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ನಾಯಂಕರ ಪದ್ಧತಿಯ ಒಂದು ಮಾಹಿತಿಯನ್ನು ಮೊದಲ ಬಾರಿಗೆ ಹೇಳಿದಂಥವ್ರು ಯಾರು ಅಂತ ಕೇಳ್ತಾರೆ, ನ್ಯೂನಿಜ್ ಅಂತ ಕರಿತೀವಿ. ಫಾರ್ ನಾವು ನ್ಯೂನಿಜ್ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಒಂದು ನಾಯಂಕರ ಪದ್ಧತಿಯ ಒಂದು ಮಾಹಿತಿಯನ್ನು ಹೇಳ್ತಾನೆ ಸ್ನೇಹಿತರೆ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಕರ್ನಾಟಕ ಏಕೀಕರಣ ಚಳವಳಿಗೆ ಅವರ ಪ್ರಮುಖ ಕೊಡುಗೆಗಳಿಗಾಗಿ ಕರ್ನಾಟಕ ಕುಲಪುರೋಹಿತ ಎಂದು ಯಾರನ್ನು ಕರೆಯಲಾಗುತ್ತಿತ್ತು? ಆ್ಯಂಡ್ ಈ ಒಂದು ಕ್ವಶನ್ ಕೂಡ ವೆರಿ ಕಾಮನ್ ಸ್ನೇಹಿತರೆ, ತುಂಬ ಎಕ್ಸಾಮ್ಸ್ಗಳಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ ಕೂಡ ಹೌದು. ಹೂ ಈಸ್ ರಿವರ್ಡ್ ಆಸ್ ಕರ್ನಾಟಕ ಕುಲಪುರೋಹಿತ ಫಾರ್ ಹಿಸ್ ಮೇಜರ್ ಕಾಂಟ್ರಿಬ್ಯೂಷನ್ ಫಾರ್ ಕರ್ನಾಟಕ ಯೂನಿಫಿಕೇಶನ್ ಮೂಮೆಂಟ್? ಸೊ ಆನ್ಸರ್ ಶುಡ್ ಬಿ ಆಲೂರು ವೆಂಕಟರಾವ್ ಅಂತ ಕರಿತೀವಿ. ಓಕೆ, ಸೊ ನಮ್ಮ ಒಂದು ಕರ್ನಾಟಕದ ಏಕೀಕರಣ ಚಳವಳಿಗೆ ಇವ್ರು ನೀಡಿದಂಥ ಒಂದು ಕೊಡುಗೆಗಳಿಗೆ ಸೊ ತುಂಬ ಫೇಮಸ್ ಆಗಿ ನಾವೇನಂತ ಕರಿತಿದ್ವಿ ಅವರನ್ನು? ಕರ್ನಾಟಕ ಕುಲಪುರೋಹಿತ ಅಂತ ಕರಿತಿದ್ವಿ ಸ್ನೇಹಿತರೆ. ಇವರು ಕರ್ನಾಟಕದ ಕುಲಪುರೋಹಿತ ಆಲೂರು ವೆಂಕಟರಾವ್ ಅವರು ಬರೆದಂಥ ಒಂದು ಕೃತಿ ಸ್ನೇಹಿತರೆ, ಕರ್ನಾಟಕ ಗತವೈಭವ ಅಂತ ಕರಿತೀವಿ. ಕರ್ನಾಟಕ ಗತವೈಭವ ಅನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ಅಷ್ಟೇ ಅಲ್ಲ, 1914ರಲ್ಲಿ ಧಾರವಾಡದಲ್ಲಿ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಧಾರವಾಡದಲ್ಲಿ 1914. ಸೊ ಸ್ಟ್ಯಾಂಡರ್ಡ್ GK ಕ್ವಶನ್ ಕೂಡ ಹೌದು, ಮೋಸ್ಟ್ ರಿಪೀಟೆಡ್ ಕ್ವಶನ್. ಸೊ ಕರ್ನಾಟಕ ಕುಲಪುರೋಹಿತ ಅಂತ ಕೇಳಿದ್ರೆ ಆಲೂರು ವೆಂಕಟರಾವ್ ಸ್ನೇಹಿತರೆ. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಸೂಕ್ಷ್ಮ ಶಿಲಾಯುಗಕ್ಕೆ ಸಂಬಂಧಿಸದೆ ಇರುವುದು? ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ಮಿಸೋಲಿಥಿಕ್? ಸೊ ಮಿಸೋಲಿಥಿಕ್ ಅಂದರೆ ಮಧ್ಯಶಿಲಾಯುಗದ ಜನರು. ಸೊ ಮಧ್ಯಶಿಲಾಯುಗದ ಮಾನವ ಅತಿ ಹೆಚ್ಚು ಅಂದರೆ ತುಂಬ ಸೂಕ್ಷ್ಮವಾದಂಥ ಒಂದು ತುಂಬ ಚಿಕ್ಕ ಗಾತ್ರದ ಆಯುಧಗಳನ್ನು ಬಳಸ್ತಾ ಇದ್ದ. ಸೊ ಅದಕ್ಕೋಸ್ಕರ ಇದನ್ನು ನಾವು ಏನಂತ ಕರಿತೀವಿ? ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ. ಓಕೆ, ಸೊ ಈ ಮಿಸೋಲಿಥಿಕ್ ಏಜನ್ನೇ ನಾವು ದಿ ಏಜ್ ಆಫ್ ಟ್ರಾನ್ಸಿಷನ್ ಅಂತ ಕೂಡ ಕರಿತೀವಿ. ದಯವಿಟ್ಟು ನೋಟ್ ಮಾಡ್ಕೊಳ್ರಿ, ದಿ ಏಜ್ ಆಫ್ ಟ್ರಾನ್ಸಿಷನ್ ಅಂತ ಕರಿತೀವಿ, ಮಧ್ಯಂತರದ ಒಂದು ಅವಧಿ ಅಂತ ಕರಿತೀವಿ. ಯಾವುದನ್ನು? ಮಿಸೋಲಿಥಿಕ್ ಏಜನ್ನು. ಸೊ ಆಪ್ಷನ್ಸ್ ನೋಡೋದಾದರೆ, ಬೇಟೆ ಮತ್ತು ವಲಸೆ ಅಂತ ಇದೆ, ಪ್ರಾಣಿಗಳ ಒಂದು ಸಾಕಾಣಿಕೆ, ಪ್ಲಾಂಟ್ಸ್ಗಳ ಒಂದು ಬೆಳೆಸುವಿಕೆ ಮತ್ತು ತೋಟಗಾರಿಕೆ. ಓಕೆ, ಸೊ ಅಟ್ ದಿ ಎಂಡ್ ಆಫ್ ದಿ ಮಿಸೋಲಿಥಿಕ್ ಏಜ್, ಸೂಕ್ಷ್ಮ ಶಿಲಾಯುಗದ ಒಂದು ಕೊನೆಯ ಭಾಗದಲ್ಲಿ, ನವಶಿಲಾಯುಗದ ಒಂದು ಆರಂಭದ ಒಂದು ಭಾಗದಲ್ಲಿ ಮನುಷ್ಯನಿಗೆ ಏನಾಗುತ್ತೆ? ಪ್ರಾಣಿ ಸಾಕಾಣಿಕೆ ಮತ್ತು ಕೃಷಿಯ ಬಗ್ಗೆ ಏನಾಗುತ್ತೆ? ಒಂದು ಅರಿವು ಬರುತ್ತೆ ಸ್ನೇಹಿತರೆ. ಸೊ ಈ ಒಂದು ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್, ಓಕೆ, ಸೊ ವಲಸೆ ಮತ್ತು ಬೇಟೆಯಾಡುವಂಥದ್ದು ವೆರಿ ಕಾಮನ್ ಫ್ಯಾಕ್ಟರ್ ಆಫ್ ಲಿಥಿಕ್ ಏಜ್. ಓಕೆ, ಸೊ ಶಿಲಾಯುಗದ ಸಂಸ್ಕೃತಿಗೆ ವೆರಿ ಕಾಮನ್ ಫ್ಯಾಕ್ಟರ್ ಸ್ನೇಹಿತರೆ ಈ ಒಂದು ಹಂಟಿಂಗ್ ಮತ್ತು ಗ್ಯಾದರಿಂಗ್. ಆದರೆ ಇಲ್ಲಿ ಕ್ವಶನ್ ಕೇಳಿರುವಂಥದ್ದು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ಮಿಸೋಲಿಥಿಕ್ ಅಂತ ಕೇಳಿದರೆ ಹಾರ್ಟಿಕಲ್ಚರ್. ಓಕೆ, ಸೊ ಈವನ್ ಅಟ್ ದಿ ಎಂಡ್ ಆಫ್ ದಿ ಮಿಸೋಲಿಥಿಕ್ ಏಜ್, ಕೃಷಿ ಅನ್ನುವಂಥ ಒಂದು ಪರಿಕಲ್ಪನೆ ಅವನಿಗೆ ಬಂದರೂ ಕೂಡ, ಮಿಸೋಲಿಥಿಕ್ ಮಾನವನಿಗೆ ಬಂದರೂ ಕೂಡ ಈ ತೋಟಗಾರಿಕೆ ಅನ್ನುವಂಥ ಒಂದು ಐಡಿಯಾ, ಈ ಒಂದು ಪರಿಕಲ್ಪನೆ ಅವನಿಗಿನ್ನೂ ಪರಿಚಯ ಆಗಿರಲಿಲ್ಲ ಸ್ನೇಹಿತರೆ. ಸೊ ಆನ್ಸರ್ ಶುಡ್ ಬಿ ತೋಟಗಾರಿಕೆ ಅಂತ ನಾವು ತಗೋಬೋದು ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲರ್ಖಾನ್ ಜಿಲ್ಲೆಯಲ್ಲಿದೆ ಅಂತ? ಓಕೆ, ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಪ್ಲೇಸ್ ಇನ್ ಲರ್ಖಾನ್ ಡಿಸ್ಟ್ರಿಕ್ಟ್ ಆಫ್ ಸಿಂಧ್ ಪ್ರಾವಿನ್ಸ್ ಇನ್ ಪಾಕಿಸ್ತಾನ್? ಓಕೆ, ಸೊ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸಿಂಧು ಬಯಲಿನ ನಾಗರಿಕತೆಗೆ ಸಂಬಂಧಪಟ್ಟಂಥ ನೆಲೆಗಳನ್ನು ಕೊಟ್ಬಿಟ್ಟು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲರ್ಖಾನ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಪ್ಲೇಸ್ ಯಾವುದು ಅಂತ ಕೇಳಿದರೆ, ಸೊ ಆನ್ಸರ್ ಶುಡ್ ಬಿ ಮೊಹೆಂಜೊದಾರೋ ಅಂತ ಕರಿತೀವಿ. ಸೊ ಮೊಹೆಂಜೊದಾರೋ ಇಸ್ ದ ರೈಟ್ ಆನ್ಸರ್. ಸೊ ಈವನ್ ಆಲಂಗೀರ್ಪುರ್ ವೆಸ್ಟರ್ನ್ UP, ಸೊ ಪಶ್ಚಿಮದ UPಯಲ್ಲಿ ಇರ್ತಕ್ಕಂಥ ಒಂದು ಸೈಟ್ ಸ್ನೇಹಿತರೆ. ಹರಪ್ಪ ಅಂತ ಬಂದಾಗ, ಹರಪ್ಪ ಕೂಡ ಈ ಒಂದು ಪಾಕಿಸ್ತಾನದ ಸಿಂಧ್ ಭಾಗದಲ್ಲೇ ಇರುವಂಥದ್ದು, ಆದರೆ ಸಿಂಧ್ ಪ್ರಾಂತ್ಯದ ಪಂಜಾಬ್ ಪ್ರಾಂತ್ಯದಲ್ಲಿರುವಂಥದ್ದು, ಸಿಂಧ್ ಭಾಗದ ಪಂಜಾಬ್ ಪ್ರಾಂತ್ಯದಲ್ಲಿರುವಂಥ ಒಂದು ಸೈಟ್ ಸ್ನೇಹಿತರೆ ಹರಪ್ಪ ಅಂತ ಕರಿತೀವಿ. ಸಿಂಧು ಬಯಲಿನ ನಾಗರಿಕತೆಯ ಮೊದಲ ನೆಲೆ ಕೂಡ ಹೌದು. ಆ್ಯಂಡ್ ರಂಗಪುರ್ ಅಂತ ಬಂದಾಗ ಇದು ಗುಜರಾತಲ್ಲಿ ಕಂಡುಬರುವಂಥ ಒಂದು ಸಿಂಧು ಬಯಲಿನ ನಾಗರಿಕತೆಯ ಒಂದು ಪ್ರಮುಖ ನೆಲೆಯಾಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಮುಂದಿನ ಒಂದು ಕ್ವಶನ್ಗೆ ಹೋಗೋದಾದರೆ,
ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ. ಸೊ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ. ಸೊ ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ನಾಟ್ ಮ್ಯಾಚ್ ಕರೆಕ್ಟ್ಲಿ ಅಂತ ಅಂದರೆ, ಸೊ ಇದು ಕೂಡ ಸಿಂಧು ಬಯಲಿನ ನಾಗರಿಕತೆ ಅನ್ನುವಂಥ ಒಂದು ಏರಿಯಾದಿಂದ ಬಂದಿರತಕ್ಕಂಥ ಒಂದು ಕ್ವಶನ್ ಸ್ನೇಹಿತರೆ. ಯಾವ ಒಂದು ಸೈಟು ಎಲ್ಲಿದೆ ಅಂತ ನಾವು ಪ್ಲೇಸ್ ಜೊತೆಗೆ ಮ್ಯಾಚ್ ಮಾಡಬೇಕಾಗಿರುತ್ತೆ. ಹರಪ್ಪ ಅಂತ ಬಂದಾಗ ನೋ ಡೌಟ್ ಇದು ಪಾಕಿಸ್ತಾನದ ಸಿಂಧ್ ಭಾಗದಲ್ಲಿರುವಂಥ ಒಂದು ಪಂಜಾಬ್ ಪ್ರಾಂತ್ಯದಲ್ಲಿ ಇರುವಂಥ ಒಂದು ನೆಲೆ. ಲೋಥಾಲ್, ಸೊ ಇಲ್ಲಿ ಡೈರೆಕ್ಟಾಗಿ ಇಂಡಿಯಾ ಅಂತ ಕೊಟ್ಟಿದ್ದಾನೆ. ಸೊ ಲೋಥಾಲ್ ವಾಸ್ ಲೊಕೇಟೆಡ್ ಇನ್ ಗುಜರಾತ್. ಓಕೆ, ಸೊ ಇದೇ ಒಂದು ಲೋಥಾಲ್ ಒಂದು ಹಡಗುಕಟ್ಟೆ ನಿರ್ಮಾಣ ಕೇಂದ್ರ ಕೂಡ ಆಗಿತ್ತು. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸೈಟ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಧೋಲವೀರ ಇಲ್ಲಿ ರಾಜಸ್ಥಾನ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ದ ರೈಟ್ ಆನ್ಸರ್. ಯಾಕೆ ಅಂತಂದರೆ ಈ ಧೋಲವೀರ ಕೂಡ ಇರುವಂಥದ್ದು ಸ್ನೇಹಿತರೆ ಗುಜರಾತ್. ಓಕೆ, ಸೊ ಗುಜರಾತ್. ಈ ಒಂದು ಧೋಲವೀರದಲ್ಲಿ ಸಿಂಧು ಬಯಲಿನ ನಾಗರಿಕತೆಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಮುದ್ರೆ ಸಿಕ್ಕಿರುವಂಥದ್ದು. ಅದರಲ್ಲಿ 10 ಸಿಂಬಾಲ್ಸ್ ಅನ್ನು ನಾವು ನೋಡ್ಬೋದು. 10 ಸಿಂಬಾಲ್ಸ್ಗಳನ್ನು ಹೊಂದಿರತಕ್ಕಂಥ ಒಂದು ದೊಡ್ಡ ಮುದ್ರೆ ಎಲ್ಲಿ ಸಿಕ್ಕಿದೆ ಸರ್ ಅಂತ ಕೇಳಿದ್ರೆ ಅದು ಧೋಲವೀರದಲ್ಲಿ ಸಿಕ್ಕಿದೆ. ಇದನ್ನು ನಾವು ಸಿಂಧು ಶಾಸನ ಅಂತ ಕರಿತೀವಿ. ಧೋಲವೀರದಲ್ಲಿ ಸಿಕ್ಕಿರ್ತಕ್ಕಂಥ ಲಾರ್ಜೆಸ್ಟ್ ಸೀಲನ್ನು ನಾವು ಸಿಂಧು ಶಾಸನ ಅಂತ ಕರಿತೀವಿ. ಸೊ ಅಂದರೆ ಕರೆಕ್ಟ್ಲಿ ಮ್ಯಾಚ್ ಆಗದೆ ಇರುವಂಥದ್ದು ಯಾವುದು ಸರ್ ಅಂತ ಕೇಳಿದ್ರೆ ಧೋಲವೀರ ಗುಜರಾತಲ್ಲಿ ಇರ್ತಕ್ಕಂಥ ಒಂದು ಪ್ಲೇಸ್ ಸ್ನೇಹಿತರೆ. ಸೊ ಬನ್ವಾಲಿ ನೋ ಡೌಟ್ ಹರಿಯಾಣದಲ್ಲಿ ಇರ್ತಕ್ಕಂಥ ಒಂದು ನೆಲೆ. ಆ್ಯಂಡ್ ಈ ಒಂದು ಬನ್ವಾಲಿಯಲ್ಲಿ ಸಿಂಧು ಬಯಲಿನ ನಾಗರಿಕತೆಗೆ ಸಂಬಂಧಪಟ್ಟಂತೆ ದಿ ಫಸ್ಟ್ ಟ್ರೇಸಸ್ ಅಂದರೆ ಒಂದು ಬೆಳ್ಳುಳ್ಳಿಯ ಮೊದಲ ಒಂದು ಅವಶೇಷಗಳು ನಮ್ಗೆ ಸಿಕ್ಕಿದ್ದು ಬನ್ವಾಲಿಯಲ್ಲಿ ಸ್ನೇಹಿತರೆ. ಓಕೆ, ಸೊ ಇದಿಷ್ಟು. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ 1948ರಲ್ಲಿ ಭಾರತೀಯ ಸೇನೆ ಹೈದರಾಬಾದ್ ಅಭಿಯಾನದ ಕಾರ್ಯಾಚರಣೆಯ ಹೆಸರೇನು? So what was the name of Hyderabad campaign? So operations conducted by the Indian Army in 1948. 1947ರಲ್ಲಿ ಭಾರತ ಸ್ವತಂತ್ರ ಆದರೂ ಕೂಡ ಕೆಲವೊಂದಿಷ್ಟು ದೇಶೀಯ ಸಂಸ್ಥಾನಗಳು ಸ್ನೇಹಿತರೆ ಸೊ ಭಾರತದ ಒಕ್ಕೂಟಕ್ಕೆ ಸೇರದೇನೆ ಸ್ವತಂತ್ರವಾಗಿ ಉಳಿಲಿಕ್ಕೆ ಇಚ್ಛೆ ಪಟ್ಟಿದ್ದು. ಆ್ಯಂಡ್ ಇನ್ನೂ ಕೆಲವೊಂದಿಷ್ಟು ದೇಶೀಯ ಸಂಸ್ಥಾನಗಳು ಪಾಕಿಸ್ತಾನವನ್ನು ಸೇರಬೇಕು ಅನ್ನುವಂಥ ಒಂದು ಒಲವನ್ನು ವ್ಯಕ್ತಪಡಿಸಿದ್ವು. ಸೊ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ದೇಶೀಯ ಸಂಸ್ಥಾನ ಹೈದರಾಬಾದ್ ದೇಶೀಯ ಸಂಸ್ಥಾನ ಸ್ನೇಹಿತರೆ. ಓಕೆ, ಸೊ ಈ ಹೈದರಾಬಾದ್ ದೇಶೀಯ ಸಂಸ್ಥಾನದಲ್ಲಿ ಸ್ವತಂತ್ರ ಸಿಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕ್ಯಾಂಪೇನ್ ಆದಂಥ ಒಂದು ಸಂದರ್ಭದಲ್ಲಿ ಯಾರಿದ್ರು ನಿಜಾಮ್ ಅಂತ ಕೇಳಿದ್ರೆ ಮೀರ್ ಉಸ್ಮಾನ್ ಅಲಿ ಖಾನ್ ಬಹದ್ದೂರ್ ಅಂತ ಕರಿತೀವಿ. ಮೀರ್ ಉಸ್ಮಾನ್ ಅಲಿ ಖಾನ್ ಬಹದ್ದೂರ್. ಆ್ಯಂಡ್ ಈ ಒಂದು ಕಾಶಿಮ್ ರಜ್ವಿ ಅಂತ ಕರಿತೀವಿ. ಅಂದರೆ ಇತ್ತಿಹಾದುಲ್ಲೇ ಮಜ್ಲಿಸ್ ಇತ್ತಿಹಾದುಲ್ ಮುಸ್ಲಿಂ ಅನ್ನುವಂಥ ಒಂದು ಸಂಘಟನೆಯ ಮುಖ್ಯಸ್ಥ ಆಗಿರ್ತಾನೆ ಕಾಶಿಮ್ ರಜ್ವಿ. ಅವನೊಂದು ಸಪೋರ್ಟ್ ತಗೊಂಡು ಸೊ ಮೀರ್ ಉಸ್ಮಾನ್ ಅಲಿ ಖಾನ್ ಬಹದ್ದೂರ್ ಭಾರತ ಒಕ್ಕೂಟಕ್ಕೆ ಸೇರುವ ಬದಲಾಗಿ ಪಾಕಿಸ್ತಾನಕ್ಕೆ ಸೇರಬೇಕು ಅನ್ನುವಂಥ ಒಂದು ಬಯಕೆಯನ್ನು ವ್ಯಕ್ತಪಡಿಸ್ತಾನೆ. ಓಕೆ, ಸೊ ಈ ಒಂದು ಮಜ್ಲಿಸ್ ಇತ್ತಿಹಾದುಲ್ ಮುಸ್ಲಿಂ ಅನ್ನುವಂಥ ಒಂದು ಪಕ್ಷ ಏನಿದೆ ಅದು ಕೂಡ ಒಂದು ಆಂಧ್ರ ಪ್ರದೇಶದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಆಗಿದೆ ಸ್ನೇಹಿತರೆ. ಅದರ ಮುಖ್ಯಸ್ಥರು ಯಾರು ಸರ್ ಅಂತ ಕೇಳಿದ್ರೆ ಅಸದುದ್ದೀನ್ ಓವೈಸಿ ಅಂತ ನಾವು ಕರಿತೀವಿ. ಓಕೆ, ಸೊ ಆ ಒಂದು ಪಕ್ಷವನ್ನು ಸಂಘಟಿಸಿದವರು ಸ್ಥಾಪನೆ ಮಾಡಿದವರು ಅಂತ ಕೇಳಿದ್ರೆ ಕಾಶಿಮ್ ರಜ್ವಿ ಅಂತ ಕರಿತೀವಿ. ಈ ಕಾಶಿಮ್ ರಜ್ವಿ ಸ್ಥಾಪನೆ ಮಾಡಿದಂಥ ಮಜ್ಲಿಸ್ ಇತ್ತಿಹಾದುಲ್ ಪಕ್ಷದ ಒಂದು ಸದಸ್ಯರನ್ನು ನಾವು ಸಂಘಟನೆಯ ಕಾರ್ಯಕರ್ತರನ್ನು ನಾವು ರಜಾಕಾರರು ಅಂತ ನಾವು ಕರಿತಿದ್ವಿ. ಸೊ ಈ ಒಂದು ಸಿಚುವೇಷನಲ್ಲಿ ಹೈದರಾಬಾದ್ ಸಂಸ್ಥಾನ ಮತ್ತು ಭಾರತ ಸರ್ಕಾರ ಜೊತೆಗೆ ನಿರಂತರವಾಗಿ ಏನಾಗುತ್ತೆ ಮಾತುಕತೆ ಆಗ್ತಾನೆ ಇರುತ್ತೆ ಸ್ನೇಹಿತರೆ. ಬಟ್ ಯಾವುದೇ ಒಂದು ಮಾತುಕತೆಗೆ ದೃಢ ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಆ್ಯಂಡ್ ಈ ಒಂದು ಮೀರ್ ಉಸ್ಮಾನ್ ಅಲಿ ಖಾನ್ ಬಹದ್ದೂರ್ ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುವಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಏರ್ಪಟ್ಟಿರುತ್ತೆ. ಇನ್ನೇನು ಭಾರತದ ಜೊತೆಗೆ ಯುದ್ಧವನ್ನು ಘೋಷಣೆ ಮಾಡುವಂಥ ಒಂದು ಪರಿಸ್ಥಿತಿ ಏರ್ಪಟ್ಟಿರುತ್ತೆ. ಸೊ ಆವಾಗ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಸ್ನೇಹಿತರೆ, ಈ ಒಂದು ಹೈದರಾಬಾದ್ ಮೇಲೆ ನಾವು ಪೊಲೀಸ್ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ. ಆ ಪೊಲೀಸ್ ಕಾರ್ಯಾಚರಣೆ ಹೆಸರೇನು ಅಂತ ಕೇಳಿದರೆ ಆಪರೇಷನ್ ಪೋಲೋ ಅಂತ ಕರಿತೀವಿ. ಆಪರೇಷನ್ ಪೋಲೋ. ಸೊ ಆಪರೇಷನ್ ಪೋಲೋ ವಾಸ್ ದಿ ರೈಟ್ ಆನ್ಸರ್. ಆ್ಯಂಡ್ ಇನ್ನೊಂದು ಪಾಯಿಂಟ್ ನೀವು ಆ್ಯಡ್ ಮಾಡ್ಕೊಳ್ರಿ, ಈ ಆಪರೇಷನ್ ಪೋಲೋವನ್ನು ನಾವು ಆಪರೇಷನ್ ಕ್ಯಾಟರ್ಪಿಲ್ಲರ್ ಅಂತ ಕೂಡ ಕರಿತೀವಿ. ಆ್ಯಂಡ್ ಇನ್ನೊಂದು ಹೆಸರು ಪೊಲೀಸ್ ಕಾರ್ಯಾಚರಣೆ ಅಂತ ಕೂಡ ಕರಿತೀವಿ. ಓಕೆ, ಸೊ ಪೊಲೀಸ್ ಕಾರ್ಯಾಚರಣೆ ಅಂತ ಕೂಡ ಕರಿತೀವಿ ಸ್ನೇಹಿತರೆ. ಸೊ ಫೈನಲಿ ಒಂದು 5 ದಿನಗಳ ಒಂದು ನಿರಂತರ ಹೋರಾಟದಿಂದ ಸೆಪ್ಟೆಂಬರ್ 17, 1948 ದೇಶೀಯ ಸಂಸ್ಥಾನ ಹೈದರಾಬಾದ್ ನಮ್ಮ ಭಾರತದ ಒಕ್ಕೂಟಕ್ಕೆ ಸೇರುತ್ತೆ. ಅಂದಿನಿಂದ ಇವತ್ತಿನವರೆಗೂ ಕೂಡ ನಾವು ಸೆಪ್ಟೆಂಬರ್ 17 ಏನಂತ ಆಚರಿಸ್ತೀವಿ? ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನಾಗಿ ಆಚರಿಸ್ತೀವಿ ಸ್ನೇಹಿತರೆ. ಓಕೆ, ಸೊ ಆಪರೇಷನ್ ಪೋಲೋ ಇಸ್ ದ ರೈಟ್
ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಸ್ನೇಹಿತರೆ, ಯಾವ ಪಾಲ ಅರಸರು ಬೌದ್ಧರಿಗಾಗಿ ಪ್ರಸಿದ್ಧ ವಿಕ್ರಮಶಿಲಾ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ರು ಅಂತ. ವಿಚ್ ಪಾಲ ರೂಲರ್ ಫೌಂಡೆಡ್ ದಿ ಫೇಮಸ್ ವಿಕ್ರಮಶಿಲಾ ಯೂನಿವರ್ಸಿಟಿ ಫಾರ್ ಬುದ್ಧಿಸ್ಟ್ ಅಂತ. ಸ್ನೇಹಿತರೆ, ಪ್ರಾಚೀನ ವಿಶ್ವವಿದ್ಯಾಲಯಗಳ ಅಂತ ಒಂದು ಪಟ್ಟಿನೇ ಇದೆ. ಸೊ ಒಂದು ಸ್ಪರ್ಧಾಸ್ಫಟಿಕ ಇತಿಹಾಸ ಅಂತ ನಾವೇನು ಮಾತಾಡಿದ್ವಿ. ಸೊ ಆ ಒಂದು ಪುಸ್ತಕದಲ್ಲಿ ಈವನ್ ಎಕ್ಸ್ಪ್ಲೇನ್ ಮಾಡಿದಂಥ ಒಂದು ಪಾಯಿಂಟ್ಸ್ಗಳ ಜೊತೆಗೆ ಇನ್ನು ಹೆಚ್ಚಿನ ಒಂದು ವಿವರವನ್ನು ನೀವು ಪಡ್ಕೊಬಹುದು. ಸೊ ನಮ್ಮ ಒಂದು ರಾಜ್ಯ ಮಟ್ಟದ ಪರೀಕ್ಷೆಗಳಿಂದ ಹಿಡ್ಕೊಂಡು ರಾಷ್ಟ್ರ ಮಟ್ಟದ ಒಂದು ಪರೀಕ್ಷೆಗಳಿಗೂ ಕೂಡ ಕನ್ನಡದಲ್ಲಿ ಅತಿ ಹೆಚ್ಚು ಉಪಯುಕ್ತವಾಗುವಂಥ ಒಂದು ಕೈಪಿಡಿ ಸ್ನೇಹಿತರೆ ಸ್ಪರ್ಧಾಸ್ಫಟಿಕ ಇತಿಹಾಸ ಅನ್ನುವಂಥದ್ದು. ಓಕೆ, ಸೊ ಆ ಒಂದು ಲಿಸ್ಟನ್ನು ಕೂಡ ಈ ಪುಸ್ತಕದಲ್ಲಿ ನೀವು ಗಮನಿಸ್ಬೋದು. ಸೊ ನಳಂದ ವಿಶ್ವವಿದ್ಯಾಲಯದಿಂದ ಹಿಡ್ಕೊಂಡು ಸೊ ಅಪ್ ಟು ಈ ಒಂದು ಪ್ರಮುಖ ಪ್ರಾಚೀನ ವಿಶ್ವವಿದ್ಯಾಲಯಗಳ ಒಂದು ಲಿಸ್ಟು, ಯಾವ ಕಾಲದಲ್ಲಿ ಅದು ನಿರ್ಮಾಣ ಆಯಿತು, ನಿರ್ಮಾಣ ಮಾಡಿದಂಥವ್ರು ಯಾರು, ಆ ಒಂದು ವಿಶ್ವವಿದ್ಯಾಲಯಗಳಲ್ಲಿ ಯಾವ ವಿಧವಾದ ಎಜುಕೇಷನನ್ನು ಕೊಡ್ತಾ ಇದ್ರು, ಸೊ ಎಲ್ಲ ಒಂದು ವಿಸ್ತೃತ ಮಾಹಿತಿಯನ್ನು ನಾವು ಸ್ಪರ್ಧಾಸ್ಫಟಿಕ ಇತಿಹಾಸದಲ್ಲಿ ನಾವು ಒದಗಿಸಿದ್ದೀವಿ ಸ್ನೇಹಿತರೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಅಂತ ಬಂದಾಗ ಸ್ನೇಹಿತರೆ ಧರ್ಮಪಾಲ. ಸೊ ಪಾಲ ಡೈನಾಸ್ಟಿಯ ಧರ್ಮಪಾಲ ಸರಿಸುಮಾರು 8ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದಂಥ ಒಂದು ವಿದ್ಯಾಕೇಂದ್ರ ವಿಕ್ರಮಶಿಲಾ ಯೂನಿವರ್ಸಿಟಿ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ದಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಎಜುಕೇಷನ್ ಸೆಂಟರ್ ಫಾರ್ ಬುದ್ಧಿಸ್ಟರ ಬೌದ್ಧ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ಬೌದ್ಧರ ಒಂದು ಪ್ರಮುಖ ವಿದ್ಯಾಕೇಂದ್ರ ಆಗಿತ್ತು ಸ್ನೇಹಿತರೆ. ಓಕೆ, ಸೊ ಇದಿಷ್ಟು ಸ್ನೇಹಿತರೆ ಅಸಿಸ್ಟೆಂಟ್ ಕನ್ಸರ್ವೇಟಿವ್ ಫಾರೆಸ್ಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಇತಿಹಾಸ ಪ್ರಶ್ನೆಗಳ ಒಂದು ವಿಶ್ಲೇಷಣೆ. ಸೊ ಈ ಒಂದು ಪ್ರಶ್ನೆಗಳ ಹೊರತುಪಡಿಸಿ ಇನ್ನು ಹೆಚ್ಚಿನ ಒಂದು ಆಳವಾದ ಅಧ್ಯಯನಕ್ಕೆ ನೀವು ಸ್ಪರ್ಧಾಸ್ಫಟಿಕ ಇತಿಹಾಸವನ್ನು ನೀವು ಚೂಸ್ ಮಾಡ್ಕೋಬಹುದು ಸ್ನೇಹಿತರೆ. ಸೊ thanks for watching. All the best.